दांडेली विभागातील रामनगर उपविभागातल्या जगलबेट येथे श्री क्षेत्र धर्मस्थळ ग्रामविकास योजना BC ट्रस्टच्या वतीने गरीब महिला मीराबा रानबा कबाडे यांना घर बांधून देण्यात आले। या घराला वात्सल्य असे नाव देण्यात आले असून वात्सल्य घर हस्तांतराचा कार्यक्रम मोठ्या उत्सवात पार पडला। लाभार्थी मीराबा कबाडे यांना प्रादेशिक संचालिका श्रीमती दयाशील मॅडम यांच्या हस्ते घराचे अधिकृत हस्तांतर करण्यात आले। यावेळी धारवाड जिल्हा संचालक श्री हनुमंत, पंचायत पदाधिकारी, योजना अधिकारी, सेवा प्रतिनिधी, पत्रकार व ग्रामस्थ मोठ्या संख्येने उपस्थित होते। हा कार्यक्रम यशस्वीपणे पार पडला। ಜನಪ್ರತಿನಿಧಿಗಳಿರಬಹುದು, ಊರಿನ ಗಣ್ಯರಿರಬಹುದು, ಪಾಲುದಾರ ಬಂಧುಗಳಿರಬಹುದು, ಅದನ್ನು ಬಹಳ ಗೌರವದಿಂದ ಸ್ವೀಕಾರ ಮಾಡಿ ಅನುಷ್ಠಾನ ಮಾಡಿದ ಕಾರಣ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಂತ। ಹಾಗಾಗಿ ಇವತ್ತು ಇಡೀ ಪೂಜ್ಯರು ಹಾಕಿಕೊಂಡ 10 ಹಲವು ಕಾರ್ಯಕ್ರಮಗಳು ಕೂಡ ಬಹಳ ಯಶಸ್ವಿಯಾಗಿ ಇವತ್ತು ಸಮಾಜದಲ್ಲಿ ಜನರಿಗೆ ಅದು ಶಕ್ತಿಯಾಗಿ ಇವತ್ತು ಅನುಷ್ಠಾನ ಆಗ್ತಾ ಇದೆ। ಈ ನಿಟ್ಟಿನಲ್ಲಿ ಯಾಕಂದ್ರೆ ಇವತ್ತು ವಿಶೇಷವಾಗಿ ಪೂಜ್ಯರು ಯಾವಾಗಲೂ ಹೇಳೋದಿದೆ, ನಮಗೆ ಒಬ್ಬನಿಗೆ ಒಂದು ಹೊತ್ತಿನ ಊಟ ಕೊಡೋದಕ್ಕಿಂತ ಆ ಊಟ ಸಂಪಾದನೆ ಮಾಡೋ ದಾರಿ ತೋರಿಸೋದು ಬಹಳ ಮುಖ್ಯ ಅಂತೇಳಿ। ಹಾಗೆ ಇವತ್ತು ಏನೋ ಒಂದು ಪೇಮೆಂಟ್ ಕೊಡೋದಕ್ಕಿಂತ ಒಂದು ಏನೋ ಒಂದು ಅನ್ನ ಹಾಕುವುದಕ್ಕಿಂತ ಅದರ ಸಂಪಾದನೆ, ಹೀಗೆ ಮೀನು ಹಿಡಿದು ಕೊಡೋದಕ್ಕಿಂತ ಮೀನು ಹಿಡಿಲಿಕ್ಕೆ ಕಲಿಸಿ ಕೊಡೋದು ಬಹಳ ಶ್ರೇಷ್ಠವಾದಂಥ ಒಂದು ವಿದ್ಯೆ ಅಂತ। ಹಾಗಾಗಿ ಇವತ್ತು ವಿಶೇಷವಾಗಿ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಪೂಜ್ಯರು ಅನುಷ್ಠಾನ ಮಾಡ್ತಾ ಇದ್ದಾರೆ। ಇವತ್ತು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಸಮಾಜದಿಂದ ಬಂದ ಸಂಪತ್ತನ್ನು ಮತ್ತೊಮ್ಮೆ ಸಮಾಜಕ್ಕೆ ಸಮರ್ಪಣೆ ಮಾಡುವಂತಹ ಪುಣ್ಯದ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ। ಫೀಲ್ಡಿನಲ್ಲಿ ಅಲ್ಲಿ ಹೋದಾಗ ಬಹಳಷ್ಟು ಕಡೆ ಉಣ್ಣುವ ಕೈ ಇದೆ, ದುಡಿಯುವ ಕೈಗಳಿಲ್ಲ, ಯಾರು ಹಿಂದೆ ಮುಂದಿಲ್ಲ, ನಿರ್ಗತಿಕರಿದ್ದಾರೆ। ಇಂಥವನ್ನು ಕಂಡು ನಮ್ಮ ಕಾರ್ಯಕರ್ತರು ಪೂಜ್ಯರ ಹತ್ರ ಚರ್ಚೆ ಮಾಡಿದಾಗ ಏನ್ ಮಾಡಬಹುದು ಅವರಿಗೆ ಅಂತಂದಾಗ ಅವರಿಗೆ ನಿರ್ಗತಿಕರನ್ನು ಗುರುತಿಸಿಕೊಂಡು ಅವರಿಗೆ ಮಾಶಾಸನ ಕೊಡುವ ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭ ಮಾಡಿದ್ರು। ಈ ಮಾಶಾಸನ ಕೊಡುವಂತಹ ಯಾರು ಫಲಾನುಭವಿಗಳಿದ್ದಾರ ಅವರ ಬಗ್ಗೆ ವಿಷಯಗಳನ್ನು ತಿಳ್ಕೊಂಡಂತಹ ಮಾತೃಶ್ರೀ ಹೇಮಾವತಿ ಅಮ್ಮನವರು ಮತ್ತು ಚಿಂತನೆ ಮಾಡಿದ್ರು। ಕೇವಲ ಅವರಿಗೆ ಯಾರು ಹಿಂದೆ ಮುಂದಿಲ್ಲ, ಹಾಗಾಗಿ ನಾವು ಅವರಿಗೆ ಶಕ್ತಿ ಆಗ್ಬೇಕು ಅಂತ ಹೇಳುವ ಚಿಂತನೆಯನ್ನು ಮಾಡಿಕೊಂಡು ಆ ಮಾತೃ ಹೃದಯದ ಮಾತೃ ವಾತ್ಸಲ್ಯದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು।